ಹುಬ್ಬಳ್ಳಿಯಲ್ಲಿ ಮೃತ ಯುವತಿ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಒಂದು ಕಡೆಗೆ ಪೊಲೀಸರಿಂದ ಚುರುಕಾಗಿದೆ, ಇನ್ನೊಂದು ಕಡೆಗೆ ಇಡೀ ಪ್ರಕರಣವನ್ನ ಸಿಐಡಿಗೆ ವಹಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಇಂದು ಸಂಜೆಯೊಳಗೆ ಅಧಿಕೃತ ಆದೇಶ ಕೂಡ ಹೊರಬೀಳುತ್ತೆ ಅಂತ ಗೃಹ ಸಚಿವರು ಈಗಾಗಲೇ ನಿನ್ನೆ ತಿಳಿಸಿದ್ರು. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಹತ್ಯೆಗೀಡಾದ ನೇಹಾ ಹಾಗೂ ಅಂಜಲಿ ಮನೆಗೆ ಭೇಟಿ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಅವರ ಪೋಷಕರಿಗೆ ಸಾಂತ್ವನ ಹೇಳಿದ್ರು. ಗೃಹ ಸಚಿವರ ಮುಂದೆ ಅಂಜಲಿ ಸಹೋದರಿ ಯಶೋಧ ಕಣ್ಣೀರು ಹಾಕಿದ್ರು. ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಪರಮೇಶ್ವರ್ ಭರವಸೆ ಕೊಟ್ಟರು. ಇನ್ನು ನೇಹಾ ತಂದೆ ತಾಯಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಗೃಹ ಸಚಿವರನ್ನ ಒತ್ತಾಯಿಸಿದ್ರು. ಅಂಜಲಿ ಅನ್ನತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವ್ರು. ಅವಳನ್ನ ಭೀಕರವಾಗಿ ಕೊಲೆ ಮಾಡಬೇಕು ಅನ್ನೋದಾದ್ರೆ ಇಂಥ ಘಟನೆಗಳು ಆಗಬಾರ್ದು. ತಕ್ಷಣ ನಾವು ಅದನ್ನ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಸಿಐಡಿಗೆ ಕೊಟ್ಟು ಅದನ್ನ ತನಿಖೆ ನಡೀತಾ ಇದೆ. ಈ ಅಂಜಲಿ ಅನ್ನತಕ್ಕಂಥ ಕುಟುಂಬ ಅತ್ಯಂತ ಬಡತನದಿಂದ ತಂದೆ ತಾಯಿಗಳು ಇಲ್ಲದೆ ಪ್ರತಿನಿತ್ಯ ಕೂಲಿ ಮಾಡಿ ದುಡಿದು ತಿಂತಕ್ಕಂಥವ್ರು. ಅವಳ ಗೃಹ ಸಚಿವರು ಅಂಜಲಿ ಹಾಗೂ ನೇಹಾ ಕುಟುಂಬವನ್ನ ಭೇಟಿ ಮಾಡಿದ ನಂತರ ಕುಟುಂಬದ ಬಗ್ಗೆ ಆಡ್ತಾ ಇರುವಂತಹ ಮಾತು. ಇನ್ನೊಂದು ಕಡೆಗೆ ಗೃಹ ಸಚಿವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮೃತ ಅಂಜಲಿಯ ಸಹೋದರಿ ಯಶೋಧ ಅವರು ಕಣ್ಣೀರು ಹಾಕುವುದರ ಮೂಲಕ ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ರು ಹಾಗೂ ಕುಟುಂಬದ ಪರಿಸ್ಥಿತಿಯನ್ನ ವಿವರಿಸ್ತಾ ಮತ್ತೆ ಗದ್ಗದಿತರಾದ್ರು. ಈ ವೇಳೆ ಅವರನ್ನ ಸಂತೈಸೋ ಕೆಲಸವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ರು. ಹಾಗೆ ನೇಹಾ ಮನೆಗೂ ಕೂಡ ಭೇಟಿ ಕೊಟ್ಟರು ಹಾಗೂ ತಂದೆ ತಾಯಿಯಿಂದ ಹಲವು ಮಾಹಿತಿಗಳನ್ನ ಪಡೆದ್ರು. ನೇಹಾ ತಂದೆ ತಾಯಿ ಕೂಡ ಫಯಾಜ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನು ವ್ಯಕ್ತಪಡಿಸಿದ್ರು.